ಅಲ್ಲಿ ಕಟ್ಟಿ ಮೇಲೆ ವಯಸ್ಸಾದವರು ತಂದೆ ತಾಯಿ ಇಬ್ಬರು ಕುಂತಿದ್ರು. ನನಗೆ ನೀರು ಕೊಡ್ರಿ ಕುಡಿಯಾಕಂತ ಕೇಳಿದೆ. ನೀರು ಕೊಟ್ಟರು, ಕುಡಿದೆ. ನೀರು ಕುಡಿದ ಮ್ಯಾಗ ಸುಮ್ಮನೆ ಏನು ಹೇಳ್ಬೇಕಲ್ಲ ಅವ್ರಿಗೆ. ಏನ್ರಿ ಎಷ್ಟು ಮಂದಿ ಮಕ್ಕಳು ಅಂತ ಕೇಳಿದೆ. 3 ಗಂಡು ಮಕ್ಕಳ್ರಿ ಅಂತ. ಏನು ಮಾಡ್ತಾರ್ರಿ ಅಂತ ಕೇಳಿದೆ. ಒಬ್ಬವ ಇಂಜಿನಿಯರ್ ಇದ್ದಾನ್ರಿ, ಬೆಂಗಳೂರಾಗಿರ್ತಾನೆ. ಇನ್ನೊಬ್ಬರು ಡಾಕ್ಟರ್ ಇದ್ದಾನೆ, ಅಮೇರಿಕದಾಗಿರ್ತಾನೆ ಅಂತ ಸುಮ್ಮನೆ ಆಗಿಬಿಟ್ರು. ವೀರ ಹನುಮಾನ್ ಸರ್ ಸುಮ್ಮನೆ ಆಗಿಬಿಟ್ರು. ಮತ್ತೆ 3ನೇ ಮಗ ಏನು ಮಾಡ್ತಾನ್ರಿ ಅಂತ ನಾ ಕೇಳಿದೆ. ಏನು ಮಾಡೋದಾದ ಬಿಡ್ರಿ ಯಾಳಿಗೆ ಸರ್. ಅದು 3ನೇ ಮಗ ಶಾಣೆ ಆಗಲಿಲ್ಲ, ವಿದ್ಯೆ ತೆಲಿಗೆ ಹತ್ತಿಲ್ಲ. ಅದಕ್ಕೆ ಮನೆ ಪಕ್ಕದಲ್ಲಿ ಕಿರಾಣಿ ಅಂಗಡಿ ಇಟ್ಕೊಂಡು ಕುಂತದ ಕೋಡಿ ಅಂತ ಬೈದ. ಬಗಲಾಗಿ ಹೆಣ್ತಿ ಕುಂತಿದ್ಲು, ಹತ್ತನೇ ಹೆಣ್ತಿ. ಯಾಳಿಗೆ ಸರ್ ನನ್ನ ಗಂಡನ ಮಾತು ಏನು ಕೇಳ್ತೋ ಯಪ್ಪ, ಅವ ಕಿರಾಣಿ ಅಂಗಡಿ ಇಟ್ಕೊಂಡು ಕುಂತ ನನ್ನ ಸಲುವಾಗಿ ಇವತ್ತು 2 ರೊಟ್ಟಿ ಕಾಣಕತ್ತೀವಿ ಅಂದ್ರು ಅವರು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಿಮ್ಮ ಮಕ್ಕಳು ಯಾರು ಡಾಕ್ಟರ್ ಆಗಬಾರ್ದು, ಇಂಜಿನಿಯರ್ ಆಗಬಾರ್ದು, ಮಾಸ್ಟರ್ ಆಗಬಾರ್ದು, ವಕೀಲರಾಗಬಾರ್ದು ಅಂತ ನನ್ನ ಮಾತಿನ ಅರ್ಥ ಅಲ್ಲ. ನನ್ನ ಮಗನು ಒಬ್ಬ ಡಾಕ್ಟರ್ ಓದ್ತಿದ್ದಾನೆ, ಇಂಜಿನಿಯರ್ ಓದ್ತಾ ಇದ್ದಾನೆ. ಒತ್ತೊತ್ತಿಗೆ ಊಟ ಕೊಟ್ಟು, ತಪ್ಪು ಮಾಡಿದಾಗ ಒಂದು ಏಟು ಕೊಟ್ಟು, ಕೂಲಿ ನಾಲಿ ಮಾಡಿ, ಶಾಲೆ ಕಲಿಸಿ, ಶಾಣೆನ ಮಾಡಿ, ಜೊತೆಗಾತಿ ಹುಡುಕಿ, ಜೋಡು ಮಾಡಿದ ತಂದೆ ತಾಯಿಗೆ ಊಟ ಕೊಡ್ತಿದ್ರ ಮಕ್ಕಳು.